ಬಳಿ ಇರುವ ಟ್ಯಾಡ್ಮೋರ್ ಅಕಾಡೆಮಿ ಶಾಲೆಯಲ್ಲಿ ತಾಲೂಕಿಗೆ 3ನೇ ಸ್ಥಾನ ತಂದ ಮಕ್ಕಳಿಗೆ ಸನ್ಮಾನ ಮಾಡಿ ಗೌರವಿಸಿದ ಆಡಳಿತ ಮಂಡಳಿ. ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಕೊಪ್ಪ ಗ್ರಾಮದ ಬಳಿ ಇರುವ ಟ್ಯಾಡ್ಮೋರ್ ಅಕಾಡೆಮಿ ಶಾಲೆಯಲ್ಲಿ ಕೇರಳ ಹಾಗೂ ಆಂಧ್ರ ಮೂಲದ ಮಕ್ಕಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 99% ಅಂಕ ತೆಗೆದು ತಾಲೂಕಿಗೆ 3ನೇ ಸ್ಥಾನ ತಂದ ಶಾಲೆಯಾಗಿದೆ. ಅದರಿಂದ ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಅಯನ್ಯ ಸುಭಾಷ್ 99%, ಜಸ್ವಿತಾ ಸಾಯಿ 92%, ಧನುಷ್ 90%, ರೇಣುಕಾ 90% ಪಡೆದು ತಾಲೂಕಿನಲ್ಲಿ ಶಾಲೆಗೆ ಕೀರ್ತಿ ತಂದ ಮಕ್ಕಳಿಗೆ ಆಡಳಿತ ಮಂಡಳಿಯ ವತಿಯಿಂದ ಸಿಹಿ ತಿನಿಸಿ ಸನ್ಮಾನ ಮಾಡಿ ಗೌರವಿಸಿದರು. ಇನ್ನು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಾರ್ಕ್ ಫರ್ನಾಂಡಸ್ ಮಾತನಾಡಿ, ಮಕ್ಕಳಿಗೆ ಶುಭಾಶಯ ತಿಳಿಸಿ ಈ ಮಟ್ಟಕ್ಕೆ ಮಕ್ಕಳು ಮುಂದೆ ಬರಲು ಶಾಲೆಯ ಶಿಕ್ಷಕರ ಪಾತ್ರ ಬಹಳ ಇದೆ, ಅವರಿಗೂ ಸಹ ಧನ್ಯವಾದ ತಿಳಿಸಿದರು. ಇನ್ನು ಉತ್ತಮ ಶಿಕ್ಷಣ ಕೊಟ್ಟ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ತರಲು ಪ್ರಯತ್ನಿಸುತ್ತೇವೆ ಎಂದರು. ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಶ್ಮಿ ಸುಬ್ರಹ್ಮಣ್ಯ ಅವರು ಮಾತನಾಡಿ, ಮಕ್ಕಳಲ್ಲಿ ಏಕಾಗ್ರತೆ ಮೂಡಿದರೆ ಪ್ರತಿಯೊಬ್ಬ ಮಗುವೂ ಸಹ ಸಾಧಿಸುವ ಶಕ್ತಿ ತುಂಬುತ್ತದೆ ಎಂದು ತಿಳಿಸಿದರು. ಇನ್ನು ಕೇರಳ ಮೂಲದ ಅಯನ್ಯ ಅವರು ಮಾತೃಭಾಷೆ ಮಲಯಾಳಂ ಆದರೂ ಕನ್ನಡ ಭಾಷೆಯಲ್ಲಿ 100ಕ್ಕೆ 99 ಅಂಕ ತೆಗೆದಿರುವುದು ಭಾರಿ ವಿಶೇಷವಾಗಿತ್ತು. ಇನ್ನು ಪೋಷಕರಾದ ಸುಭಾಷ್ ಮಾತನಾಡಿ, ಮಕ್ಕಳಿಗೆ ಓದುವಾಗ ಶಾಲೆಯಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದು ಎಂದು ಭಾವುಕರಾದರು. ಕಾರ್ಯಕ್ರಮದಲ್ಲಿ ಪೋಷಕರು, ಶಾಲೆಯ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು. I just want to thank the TV channels for coming today to film our 10th standard results, and we are very proud of all our students. The name of the school is Tadmore Academy. We are situated in South Bangalore, and we are on Kopa Begu Road. And it gives me great pleasure to know that our school has come ranked number 4th in Anikal Taluk, and we are happy and grateful for our parents also for their support for their children. And we believe that this is just a starting point in our journey in education. And as many people know, in this area we have had a good name for the last 25 years. And we also intend to open another stream, that is the CBSE stream. Our staff and our management is already at work on that job. We also in partnership with the University of Melbourne, Australia. So many of our classes have been held along with their staff. Thank you once again for our teachers and for making it possible for the Olympiad exams. We have, for the last 6 to 7 years, we have been right at the top in Karnataka. Thank you once again for this moment. And for further information, you can always log on to our website or Instagram. Thank you so much. ವರ್ಷದ ಕನ್ನಡದ ಸ್ಟೇಟ್ SLC ಎಕ್ಸಾಮಿನಲ್ಲಿ ನನ್ನ ಮಗಳು ಅಯನ ಈ ಆನೇಕಲ್ ತಾಲೂಕಿನಲ್ಲಿ 4ನೇದು ಸ್ಟೇಜಲ್ಲಿ ಪಾಸ್ ಆಗಿದೆ. ಅದು ತುಂಬ ಖುಷಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಪ್ರಿನ್ಸಿಪಲ್ ಆಗಲಿ ಅದೇ ಆಲ್ ಟೀಚರ್ಸ್ಗೆ ತುಂಬ ಧನ್ಯವಾದಗಳು. ಅವರಿಂದನೇ ಇಷ್ಟು ನಮ್ಮ ಸ್ಕೂಲ್ ಅಯನ ಮಗಳಿಗೆ ಇಷ್ಟು ಸ್ಕೋರ್ ಮಾಡೋಕ್ಕಾಗಿದ್ದೀವಿ. ತುಂಬ ಧನ್ಯವಾದಗಳು. ತುಂಬ ಖುಷಿಯಾಗಿದ್ದೀವಿ. ಇಲ್ಲಿ ಓದಿಸಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಹೇಳ್ತೀನಿ ಎಲ್ಲರಿಗೂ. ಈ ಟಾಡ್ಮೋರ್ ಸ್ಕೂಲಿಂದನೇ ನನಗಿದು ಇಷ್ಟು ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗಿದೆ ನನ್ನ ಮಗಳಿಗಂತ ಹೇಳ್ಕೊಳ್ತೀನಿ. ಎಲ್ಲ ಅಯನ 99% ಮಾರ್ಕ್ ತೆಗೆದಿದೆ ಮಗಳು. ತುಂಬ ಖುಷಿಯಾಗಿದ್ದೀವಿ. ಏನಂತ ಸರ್ ನೆಕ್ಸ್ಟು ಅವಳು ಏನಂದರೆ ಈಗ IAS ಮಾಡಬೇಕು ಅಂತ ಫ್ಯೂಚರ್ ಪ್ಲ್ಯಾನ್ ಇದೆ. ಅದು 4th ಸ್ಟ್ಯಾಂಡರ್ಡಿಂದೇ ಅವಳು ಹೇಳ್ತಾಯಿತ್ತು. ಅದು ನಮಗೆ ಆ್ಯಕ್ಚುಲಿ ಅಷ್ಟೊಂದು ಆವಾಗ ಗೊತ್ತಾಗಿರಲಿಲ್ಲ. ಇವಾಗ ಅದೊಂದು ಅಚೀವ್ಮೆಂಟು ಅವಳು ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಮುಂದೆ ಬಂದಿದ್ದೀವಿ. ಮುಂದಕ್ಕೆ ನಾವು ಸಪೋರ್ಟ್ ಮಾಡ್ತೀನಿ. IAS ಮಾಡೋ UPSC ಎಕ್ಸಾಮ್ ಬರೆದ್ಬಿಟ್ಟು ಇವಾಗ ಕ್ರೈಸ್ಟೆಲ್ಲ ಅಡ್ಮಿಷನ್ಗೆ ಇದು ಮಾಡ್ತೀನಿ. ಫ್ಯೂಚರ್ಗೆ ಆ ಥರ ಇದು ಮಾಡೋಣ ಅಂತ ಅವಳೊಂದು ಪ್ಲ್ಯಾನ್ ಇದೆ, IAS ಮಾಡಬೇಕು ಅಂತ ಫ್ಯೂಚರ್. ಅದಕ್ಕೆ ಇವರು ಟೀಚರ್ಸ್ದೆಲ್ಲ ತುಂಬ ಇವರೆಲ್ಲ ನಮಗೆ ತುಂಬ ಕಷ್ಟಪಟ್ಟು ನಮ್ಮ ಮಗಳು ಆ್ಯಕ್ಚುಲಿ ನನ್ನ ಮಗಳು ನಾವು 90+ ಬಂದ್ಬಿಟ್ಟು ಕೇರಳ ಕನ್ನಡದಲ್ಲಿ ನನಗೆ ಅಷ್ಟು ಫುಲ್ ಮಾರ್ಕ್ ತೆಗ್ದಿದೆಯಲ್ಲ ಅದೇ ತುಂಬ ಖುಷಿ ನನಗೆ. ಅದಕ್ಕೆ ಅದೊಂದು ಖುಷಿ ನಮಗೆ ತುಂಬ. ಅದರಲ್ಲಿ ಏನಾದರೂ ಸ್ವಲ್ಪ ಕಮ್ಮಿ ಆದರೂ ನಮ್ಗೆ ಬೇಜಾರಾಯಿತು. ಯಾಕಂದರೆ ಹುಟ್ಟು ಬೆಳೆದಿರೋದು ಇಲ್ಲಿದ್ದಾದ್ರೂ
ನಾವು ಆ್ಯಕ್ಚುಲಿ ಕನ್ನಡದಲ್ಲಿ ಫುಲ್ ಮಾರ್ಕ್ ತೆಗೆದಿದ್ವಿ. ಅದು ಗ್ರೇಟು, ತುಂಬ ಖುಷಿಯಾಗಿದ್ದೀವಿ. ಆಲ್ ಟೀಚರ್ಸ್ಗೆ ಇದು ನಮ್ಮ ಲಕ್ಷ್ಮೀ ಮಿಸ್ಸು ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀವಿ. ಮ್ಯಾಥ್ಸ್ ಸ್ವಲ್ಪ ತುಂಬ ಇದಿತ್ತು, ಅವರಿಂದನೇ ಅದೊಂದು ಎಕ್ಸ್ಟ್ರಾ ಎಫರ್ಟು. ಅವ್ರಿಗೆ ತುಂಬ ಒಳ್ಳೆಯದು, ಆರೋಗ್ಯ ಐಶ್ವರ್ಯ ಎಲ್ಲರಿಗೂ, ಆಲ್ ಟೀಚರ್ಸ್ಗೆ ಎಲ್ಲ ಆರೋಗ್ಯ ಐಶ್ವರ್ಯ ಕೊಡಲಿ ನಮ್ಮ ಮಗಳಿಗೆ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ. Hello, good morning everyone. My name is Ayana and I'm studying in Tadmor, and in this current SSLC 2026 exam I have able to score 99%, which I have never expected. I just put my efforts consistently, and I want to thank all my teachers, Rashmi Miss, Pandey Miss, Meenakshi Miss, Savita Miss, Nazma Miss, and Kavita Miss, Rupa Miss, Asha Miss, Chaya Miss, Chaitra Miss, Rubina Miss, Vanita Miss, all of them. Really, they all supported me every time, and they gave many instructions, they gave life lessons, they gave motivation. Even when I felt to give up, they really helped me a lot, and especially Rashmi Miss, I want to thank her a lot. She supported me really so much. At the times I felt to give up, she really helped me, pushed me to do my best, and really helped me also. And thank you for Principal Sir for supporting us and giving us good education, and I'm really thanking for this school. And plus my parents, they really supported me, they never left me to give up, they really helped me at every time, and they always supported me in the times of difficulties. I really want to thank everyone. I'm really happy that I got this result. Thank you so much. ಅಂತ ನನ್ನ ಮಗಳು ಈ ವರ್ಷ 2026 10th ಸ್ಟ್ಯಾಂಡರ್ಡಲ್ಲಿ 92% ತೆಗೆದಿದ್ರು. ಜಸ್ವಿತಾ ಸಾಯಿ ಅಂತ. ಟ್ಯಾಡ್ಮೋರ್ ಸ್ಕೂಲಿಂದ ಎಲ್ಲ ಟೀಚರ್ಸು ಮತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ನಮಗಂತೂ ತುಂಬ ಸಂತೋಷವಾಗಿದೆ. ಯಾಕಂದರೆ ನಾವು ಈ ಸ್ಕೂಲಿಗೆ ಬಂದು ನಮ್ಮ ಮಗಳು 2 ಇಯರ್ಸ್ ಆಯಿತು. ನಾವು ಅಯ್ಯೋ ಹೆಂಗೆ ತೆಗಿತಾರೋ, ಹೆಂಗೆ ಮಾರ್ಕ್ಸ್ ಬರುತ್ತೋ ಅಂತ ಭಾಳ ಟೆನ್ಷನ್ನಲ್ಲಿದ್ದೀವಿ. ನಮ್ಮ ಟೀಚರು ಎಸ್ಪೆಷಲಿ ರಶ್ಮಿ ಮೇಡಮು ಭಾಳ ಕೇರ್ ತೊಗೊಂಡು ಪ್ರತಿಯೊಂದು ಸ್ಟೂಡೆಂಟಿಗೆ ತುಂಬ ಕೇರ್ ತೊಗೊಂಡು ಅವರು ಇಷ್ಟೊಂದು ಪರ್ಸೆಂಟ್ ಅಚೀವ್ ಮಾಡೋಕ್ಕೆ ಕಾರಣವಾಗಿದ್ದರು. ಅವ್ರಿಗೆ ಭಗವಂತ ನಿಜವಲ್ಲೂ ಐಶ್ವರ್ಯ ಆರೋಗ್ಯ ಕೊಡಲಿ ಅಂತ ನಾನು ಮನಸ್ಫೂರ್ತಿಗೆ ಬೇಡ್ಕೊತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. To one and all present here, myself Jashvita, I have passed out from Tadmor Academy, and I have scored 92% in my SSLC 2026 exam, and I'm really thankful for all the teachers of Tadmor staff and whoever present here. I would love to thank everyone from my bottom of my heart, because this would be impossible without their consistent support and with my consistent efforts. And I'm really thankful for all the teachers, and especially Rashmi Miss, which is my weakest point is maths, but I have scored satisfied marks in my board exam of maths, and I'm really thankful for all the teachers and for their support and their guidance and all the materials that they have given for me to study for 10th, which helped me to score this 92%. And I'm really thankful for the principal sir who had given us this opportunity to study well and score well. And I'm really thankful for my parents who had believed in me and gave me this amount of strength to score well. Thank you for it. ಇಲ್ಲಿ ಈ ಸರಿ ನಮ್ಮದು 10% ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ಕಾರಣ ನಾನು ಹೇಳೋಕ್ಕೆ ಇಷ್ಟಪಡೋದು, ಟೀಚರ್ಸ್ ನಾವು ಮಾಡ್ತೀವಿ, ಅದಕ್ಕೆ ಕಾರಣ ಫಸ್ಟು ನಮ್ಮ ಪ್ರಿನ್ಸಿಪಲ್ ಸರು ಮತ್ತು ಮೇಡಮ್ ಅವರು. ಯಾಕಂದರೆ ಅವ್ರು ಸಪೋರ್ಟ್ ಇಲ್ದಿರ ನಾವು ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಕ್ಲಾಸು ನಾವು ಸ್ಟಾರ್ಟ್ ಮಾಡುವಾಗ ಬಿಗ್ನಿಂಗಲ್ಲೇ ಅವರು ನಮ್ಗೆ ಕಳೆದುಬಿಟ್ಟು ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಮ್ಮ ಪ್ರಿನ್ಸಿಪಲ್ ಸರ್ ಮ್ಯಾಮ್ ಹೇಳೋದ್ರಿಂದ ಇವತ್ತಿಗೆ ಆ ಮಕ್ಕಳು ಅಚೀವ್ ಮಾಡೋಕ್ಕಾಗಿದೆ ಅಂತ ನನ್ನ ಭಾವನೆ. ನಾವು ಪಾಠ ಮಾಡ್ತೀವಿ, ಸೊ ಅದರ ಪ್ರಕಾರನೇ ಮಕ್ಕಳು ಕೂಡ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಕ್ಕಳು ಸಪೋರ್ಟ್ ಇಲ್ಲ ಅಂದರೂ ನಾವು ಏನೂ ಮಾಡೋಕ್ಕಾಗಲ್ಲ. ಅದೇ ಥರ ಈ ಸರಿ ಹಿಂದಿಯಲ್ಲಿನೂ 100 of 100 ನಮ್ಮ ಅಯ್ಯನ ತೆಗೆದಿದ್ದಾರೆ. ಹಾಗೆ ಸೋಷಿಯಲ್ ಕೂಡ ಔಟ್ ತೆಗೆದಿದ್ದಾರೆ. ಹಾಗೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿರೋದ್ರಿಂದನೇ ಅವ್ರಿಗೆ 99% ಬಂದಿದೆ. ಈ ಟ್ಯಾಡ್ಮೋರ್ ಅನ್ನೋದು ಸುಮಾರು ವರ್ಷದಿಂದ ಇಲ್ಲಿ ಇರೋದು. ನಾವು ಸುಮಾರು ವರ್ಷದಿಂದ ಇಲ್ಲೇ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ನ್ಯೂಸ್ ಎಲ್ಲ ಕಡೆಗೆ ಹೋಗಿಬಿಟ್ಟು ನಮ್ಮ ಸ್ಕೂಲ್ ಬಗ್ಗೆ ಎಲ್ಲ ತಿಳ್ಕೊಂಡು ಇನ್ನೂ ಒಳ್ಳೆಯ ಅಡ್ಮಿಷನ್ ಎಲ್ಲ ಬರಲಿ ಅನ್ನೋದು ನಿಮ್ಮ ಕಡೆಯಿಂದ ನಮಗೊಂದು ಸಪೋರ್ಟ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲ ನಮ್ಮ ಟ್ಯಾಡ್ಮೋರ್ ಟೀಚರ್ಸ್ಗೆ ಕೃತಜ್ಞತೆ. ಏನೇ ಮಾಡಬೇಕಂದ್ರೂ ನಮ್ಮ ರಶ್ಮಿ ಮಿಸ್ಸು ಪ್ರತಿ ಬಾರಿನೂ ನಮಗೆ ಮೀಟಿಂಗ್ ಕರೆದ್ಬಿಟ್ಟು ಅವ್ರ HM ಕರೆದ್ಬಿಟ್ಟು ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನಾವು ಯಾವ ಥರ ಅವ್ರಿಗೆ ಪಾಠ ಮಾಡಬೇಕು, ಯಾವ ಥರ ಅವ್ರಿಗೆ ಗೈಡೆನ್ಸ್ ಕೊಡಬೇಕು, ಯಾವ ಥರ ಅವ್ರು ಮಾರ್ಕ್ಸ್ ತೆಗಿಬೇಕು ಅನ್ನೋದಕ್ಕೆ. ಸೊ ಇದಕ್ಕೆಲ್ಲ ಟೀಚರು ಮತ್ತು ನಮ್ಮ ರಶ್ಮಿ ಮಿಸ್ಸು ಸರ್ ಮ್ಯಾಮ್ ಕಾರಣ, ಅದ್ರ ಜೊತೆ ಮಕ್ಕಳು ಪೇರೆಂಟ್ಸ್ ಕೂಡ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರಿಗೆ ಮತ್ತು ನನ್ನ ಟ್ಯಾಡ್ಮೋರ್ ಅಕಾಡೆಮಿಯ ಕುಟುಂಬ ಸದಸ್ಯರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾನು ಭಾಳ ಹೆಮ್ಮೆಯಿಂದ ನಿಮ್ಮ ಮುಂದೆ ನಿಂತಿದ್ದೀನಿ. ನಮ್ಮ ಟ್ಯಾಡ್ಮೋರ್ ಅಕಾಡೆಮಿಯ ಅಯನ 98.8% ಆನೇಕಲ್ ತಾಲೂಕಿನಲ್ಲಿ 618 ಮಾರ್ಕ್ಸ್ನ ಸ್ಕೋರ್ ಮಾಡಿ
ಥರ್ಡ್ ಪ್ಲೇಸ್ನಲ್ಲಿ ಬಂದಿದ್ದಾರೆ. ಸ್ಟೂಡೆಂಟ್ ವೈಸ್ ಆಸೆ 4th ಪ್ಲೇಸಲ್ಲಿದ್ದಾರೆ. ಆದರೆ ಮಾರ್ಕ್ಸ್ ವೈಸಲ್ಲಿ 620 ಫಸ್ಟ್ ಮಾರ್ಕ್ಸ್ ಆದರೆ ಆನೇಕಲ್ಗೆ 619 ಇನ್ನೊಂದು ಮಗು ಸ್ಕೋರ್ ಮಾಡಿದೆ. ಅದಾದಮೇಲೆ 618 ಥರ್ಡ್ ಮಾರ್ಕ್ಸ್ ಸ್ಕೋರ್ ಆ್ಯಸ್ ಪರ್ ದ ರೆಕಾರ್ಡ್. ಈ ರೆಕಾರ್ಡ್ನ ನಮ್ಮ ಟ್ಯಾಡ್ಮೋರ್ ಅಕಾಡೆಮಿಗೆ ಕೊಟ್ಟಿರುವಂಥ ಅಯನಾಗೆ ನಾನು ಬಹಳ ಖುಷಿ ಆಗ್ತಾಯಿದೆ. ಬಹಳ ಹೆಮ್ಮೆಯಿಂದ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಅಷ್ಟೇ ಅಲ್ಲದೆ ಈ ಯಶಸ್ಸು ಆಕಸ್ಮಿಕವಾಗಿ ಬಂದಿರೋದಲ್ಲ. ಇದು ನಮ್ಮ ವಿದ್ಯಾರ್ಥಿಗಳ ಸತತ ಪ್ರಯತ್ನ ಮತ್ತು ನಮ್ಮ ಎಲ್ಲ ಶಿಕ್ಷಕ ವೃಂದದವರ ಪರ್ಫೆಕ್ಟಾಗಿ ಅವರಿಗೆ ಕೊಟ್ಟಿರುವಂತಹ ಮಾರ್ಗದರ್ಶನ. ಅಷ್ಟೇ ಅಲ್ಲದೆ ನಮ್ಮ ಪೇರೆಂಟ್ಸ ಮನೆಯಲ್ಲಿ ಕ್ರಿಯೇಟ್ ಮಾಡಿರೋ ಒಂದು ಒಳ್ಳೆಯ ಓದಿನ ವಾತಾವರಣದಿಂದ ನಮಗೆ ಇಷ್ಟು ರಿಸಲ್ಟ್ ಬರೋದಕ್ಕೆ ಅನುಕೂಲ ಆಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಬಹಳ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲದೆ ನಮಗೆ ಈಗ ಈ ಯಶಸ್ಸು ಮತ್ತು ಇನ್ನೊಂದು ನಮ್ಮ ಸಾಧಕರಿಗೆ, ಈ ಒಂದು ಸಾಧನೆ ಮಾಡಿರುವಂಥ ನಮ್ಮ ಹುಡುಗರಿಗೆ ಶಿಸ್ತು, ಸಂಯಮ ಮತ್ತು ದೃಢ ನಿರ್ಧಾರ, ದೃಢ ಸಂಕಲ್ಪದಿಂದ ನಾವು ಯಾವುದೇ ಒಂದು ದೊಡ್ಡ ಬೆಟ್ಟವನ್ನು ಕೂಡ ಪಕ್ಕಕ್ಕೆ ಸರಿಸಬಹುದು ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆನ ಇವತ್ತು ನಮ್ಮ ಮಕ್ಕಳು ನಿಜ ಮಾಡಿದ್ದಾರೆ. ಸೊ ಈ ಒಂದು ಅಂಕಗಳು ಕೇವಲ ಮೈಲುಗಲ್ಲು ಅಷ್ಟೇ. ಮುಂದೆ ಇದೇ ಸಂಯಮ, ಶಿಸ್ತು, ದೃಢ ಸಂಕಲ್ಪವನ್ನು ಇಟ್ಕೊಂಡು ಮಕ್ಕಳು ಜೀವನದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದು ನಮ್ಮ ಟ್ಯಾಡ್ಮೋರ್ ಅಕಾಡೆಮಿಗೆ ಇನ್ನೂ ಹೆಚ್ಚಿನ ಹೆಮ್ಮೆಯಾಗಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಅವರ ಜೀವನದಲ್ಲೂ ಕೊಡಬೇಕು ಅಂತ ಅವ್ರಿಗೊಂದು ಆಶೀರ್ವಾದ ಮಾಡಿ ಅವ್ರಿಗೊಂದು ಹಾರೈಕೆಯನ್ನು ಹರಿಸ್ತಾ ಇದ್ದೀನಿ. ನಮ್ಮ ಟ್ಯಾಡ್ಮೋರ್ ಅಕಾಡೆಮಿಯಲ್ಲಿ ಪ್ರಿ-KGಯಿಂದ ಮತ್ತು 9ನೇ ಕ್ಲಾಸ್ವರೆಗೆ ಎಲ್ಲ ತರಗತಿಗಳಿಗೂ ಕೂಡ ಅಡ್ಮಿಷನ್ಸ್ ಓಪನ್ ಆಗಿದೆ. ನಮ್ಮ ಟ್ಯಾಡ್ಮೋರ್ ಅಕಾಡೆಮಿಯಲ್ಲಿ ದೃಷ್ಟಿಕೋನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ತನ್ನದೇ ಆದಂತಹ ಪ್ರತ್ಯೇಕವಾದಂತಹ ಒಂದು ಏನಂತ ಹೇಳ್ತೀವಿ ನಾವು ಅವರಿಗೆ ಅಂತ ವೈಯಕ್ತಿಕ ಜ್ಞಾನ ಇರುತ್ತೆ ಅವರಿಗೆ ಆದಂತಹ. ಆ ಒಂದು ವೈಯಕ್ತಿಕ ಜ್ಞಾನವನ್ನು, ಅವರಲ್ಲಿರುವಂತಹ ಸಾಮರ್ಥ್ಯವನ್ನು ಹೊರತೆಗೆದು ಅವರ ಸಾಮರ್ಥ್ಯವನ್ನು ಮಕ್ಕಳಿಗೆ, ಪ್ರಪಂಚಕ್ಕೆ, ಬೆಳಕಿಗೆ ತೋರಿಸೋದೇ ನಮ್ಮ ಶಾಲೆಯ ದೃಷ್ಟಿಕೋನ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋದು ನಮ್ಮ ಟ್ಯಾಡ್ಮೋರ್ ಅಕಾಡೆಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ದೃಷ್ಟಿಕೋನ ಆಗಿದೆ. ನಮ್ಮ ಟೀಚರ್ಗಳ ಗುರಿಯಾಗಿದೆ. ಮತ್ತು ನಮ್ಮ ಹೆಗ್ಗಳಿಕೆ ನಮ್ಮ ಸ್ಕೂಲ್ನಲ್ಲಿರೋದು ಅನುಭವಿ ಶಿಕ್ಷಕ ವೃಂದ. ಕೇವಲ ಪುಸ್ತಕ ಪಠ್ಯಕ್ರಮ ಅಷ್ಟೇ ಅಲ್ಲದೆ ಪುಸ್ತಕ ಪಠ್ಯಕ್ರಮಕ್ಕೂ ಮೀರಿದ ಎಲ್ಲ ವಿಷಯಗಳಲ್ಲೂ ಕೂಡ ಅವರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಇದು ಬಹಳ ಹೆಗ್ಗಳಿಕೆಯ ವಿಷಯ ಆಗಿದೆ ನನಗೆ. ಮತ್ತು ಇನ್ನೊಂದು ಫಲಿತಾಂಶ ಆಧಾರಿತ ಬೋಧನೆಯನ್ನು ಕೊಡ್ತಾ ಇದ್ದೀವಿ ನಾವಿಲ್ಲಿ. ಮತ್ತು ಸಮಗ್ರ ಬೆಳವಣಿಗೆ ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ಕಲೆ, ಸಾಹಿತ್ಯ, ಸಂಗೀತ ಮತ್ತು ವಿಜ್ಞಾನದಂತಹ ಎಕ್ಸ್ಪರಿಮೆಂಟಲ್ ಲ್ಯಾಬ್ ನಮ್ಮಲ್ಲಿ ಇರೋದ್ರಿಂದ ನಾವು ಮಕ್ಕಳಿಗೆ ಇಷ್ಟೆಲ್ಲ ಅಚೀವ್ ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ. ಇಷ್ಟೆಲ್ಲ ಫೆಸಿಲಿಟೀಸು ಕೂಡ ನಾವು ನಮ್ಮ ಸ್ಕೂಲ್ನಲ್ಲಿ ಮಾಡಿಕೊಟ್ಟಿದ್ದೀವಿ. ಮತ್ತು ಸುರಕ್ಷಿತವಾದ ಕ್ಯಾಂಪಸ್, CCTV ಕ್ಯಾಮ್ರಾ, ಆಮೇಲೆ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ವಿಶಾಲವಾದಂತಹ ಪ್ಲೇಗ್ರೌಂಡ್ ಕೊಟ್ಟಿದ್ದೀವಿ ಮಕ್ಕಳಿಗೆ ಆಟ ಆಡೋದಕ್ಕೆ. ಮೌಲ್ಯಾಧಾರಿತ ಶಿಕ್ಷಣ ಅಂದರೆ ಶಿಸ್ತು, ಒಂದು ಸಂಸ್ಕಾರ, ನಾಯಕತ್ವದ ಗುಣ ಬೆಳೆಸುವಂತಹ ವಾತಾವರಣವನ್ನು ನಮ್ಮ ಟ್ಯಾಡ್ಮೋರ್ ಅಕಾಡೆಮಿಯಲ್ಲಿ ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಈ ವಿಷಯದಲ್ಲಿ. ಮತ್ತು ಈ ಒಂದು ನಮ್ಮ ಇದರೊಳಗೆ ಹೇಳಬೇಕಂತಂದರೆ ಇಂದಿನ ಈ ಯಶಸ್ಸಿನ ಸಭೆಯನ್ನು ವರದಿ ಮಾಡ್ತಾ ಇರೋ ನಮ್ಮ ಸ್ಥಳೀಯ ಮಾಧ್ಯಮದವರಿಗೂ ಮತ್ತು ನಮ್ಮ ಈ ಒಂದು ಬೆಂಬಲ ವಿದ್ಯಾರ್ಥಿಗಳಿಗೆ ನಿಮಗೆ ಕೊಡ್ತಾ ಇರೋಂಥ ಬೆಂಬಲ ನಮ್ಮ ವಿದ್ಯಾರ್ಥಿಗಳಿಗೆ ಕನಸು ಕಾಣೋದಕ್ಕೆ ಒಂದು ದೊಡ್ಡ ಪ್ರೇರೇಪಣೆ ಆಗುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಿಮಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಈ ಒಂದು ಚಿಕ್ಕ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಶುಭೋದಯ. ನನ್ನ ಹೆಸರು ರೇಣುಕಾ. ನಾನು ಟ್ಯಾಡ್ಮೋರ್ ಅಕಾಡೆಮಿ ಸ್ಕೂಲಲ್ಲಿ ಓದಿದ್ದೀನಿ. ನನಗೆ ಈ 2026ಅಲ್ಲಿ 90% ಬಂದಿದೆ. ಇದೆಲ್ಲ ನಮ್ಮ ಟೀಚರ್ ಸಪೋರ್ಟಿಂದ ಆ್ಯಂಡ್ ಸ್ಕೂಲ್ ಸಪೋರ್ಟಿಂದ. ಎಲ್ಲ ಟೀಚರ್ಸಿಂದ ನಂಗೆ ತುಂಬ ಸಪೋರ್ಟ್ ಬಂದಿದೆ. ಈವನ್ ದೇ ಹ್ಯಾವ್ ಹೆಲ್ಪ್ಡ್ ಇನ್ ಮೈ ಲೋಯೆಸ್ಟ್ ಟೈಮ್ಸ್. ನಂಗೆ ಅದು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಟ್ಯಾಡ್ಮೋರ್ ಸ್ಕೂಲ್ ಕಡೆಯಿಂದ ನಾನು ತುಂಬ ಹೆಮ್ಮೆ ಪಡ್ಕೊತಾ ಇದ್ದೀನಿ. ನಾವು ಓದ್ಸೋಕ್ಕಾಗಿಲ್ಲ ಅಂದ್ರೂ ಒಂದು ಸಾರು ಮ್ಯಾಮು ಹೆಲ್ಪ್ ಮಾಡಿದ್ದಾರೆ ನಮಗೆ. ಹಾಗೆ ಆಂಧ್ರ ಕಡೆಯಿಂದ ತೆಲುಗು ಮೀಡಿಯಮಿಂದ ಬಂದಿರೋ ನನ್ನ ಮಗಳು ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇಷ್ಟು ಮಾರ್ಕ್ಸ್ ತೆಗ್ದಾಳಂದರೆ ತುಂಬ ಹೆಮ್ಮೆನೇ ನಮಗೆ. ತುಂಬ ಖುಷಿ ಪಡ್ತಾಯಿದ್ದೀನಿ. ಹಾಗೆ ಟೀಚರ್ಸು ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಚೆನ್ನಾಗಿ. ನನ್ನ ಹೆಸರು ಧನುಷ್ ಅಂತ. ನಾನು ಟ್ಯಾಡ್ಮೋರ್ ಅಕಾಡೆಮಿಯಲ್ಲಿ ಓದಿದ್ದೀನಿ. ನನ್ನ ಟೀಚರ್ಸಿಂದನೇ ನನಗೆ 99% to 90% ತೆಗಿಯೋಕ್ಕಾಗಿತ್ತು. ಇಲ್ಲಾಂದರೆ ಭಾಳ ಕಷ್ಟ ಆಯ್ತಿತ್ತು.
ಮುಖ್ಯವಾಗಿ ರಶ್ಮಿ ಮಿಸ್ ನನಗೆ ಬಹಳ ಹೆಲ್ಪ್ ಮಾಡಿದ್ರು. ಅವ್ರು ಇಲ್ಲದೆ ನನಗೆ ಪರ್ಸೆಂಟೇಜ್ ತೆಗಿಯೋದೇ ಕಷ್ಟ ಆಗಿತ್ತು. ನಾನು ಅವ್ರಿಗೆ ತುಂಬ ಧನ್ಯವಾದವನ್ನು ಹೇಳಿಕೊಳ್ಳುತ್ತೇನೆ.